ಗುರುವಾರ ಆಯಿತು ಅಂದರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಫುಲ್ಲು ರಶ್ ಆಗಿಬಿಡುತ್ತೆ. ಓಕೆ, ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಡೇ 3 ಆಫ್ ಮಿನಿ ವ್ಲಾಗ್. ಓಕೆ, ಬನ್ನಿ ಇವತ್ತು ಬೆಳಗ್ಗೆನೆ ಬೇಗ ಎದ್ಬಿಟ್ಟು ನಾನೇನು ಮಾಡಿದೆ ಅಂತೆಲ್ಲ ಬೆಳಗಿಂದ ಸಾಯಂಕಾಲ ತನಕ ಏನಾಯಿತು ಅಂತೆಲ್ಲ ನಾನು ತೋರಿಸ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಓಕೆ, ನಾನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಳಗ್ಗೆನೇ ಸ್ವಲ್ಪ ಬೇಗ ಎದ್ದೆ ಇವತ್ತು. ಓಕೆ, ಬೇಗ ಎದ್ಬಿಟ್ಟು ಸ್ವಲ್ಪ ಈಚೆ ಕಡೆ ಹೋಗಿ ವಾಕಿಂಗ್ ಮಾಡ್ಕೊಂಡು ಬಂದೆ. ಸ್ವಲ್ಪ ಫ್ರೆಶ್ನೆಸ್ ಇತ್ತು. ತುಂಬ ದಿನ ಆಯಿತು ನಾನು ಬೇಗನೆ ಎದ್ದು. ಓಕೆ, ಇವತ್ತು ಗುರುವಾರ ಆಗಿರೋ ಕಾರಣಕ್ಕೋಸ್ಕರ ಬೇಗ ಮನೆಯಲ್ಲೆಲ್ಲ ಪೂಜೆ ಮಾಡ್ಬಿಟ್ಟು ನಾನೊಂದು ರಾಯರ್ ಭಕ್ತ. ಓಕೆ, ಬನ್ನಿ ಚಿತ್ರಾನ್ನ ತಿನ್ಕೊಂಡು ಹಾಗೆ ಬಾಕ್ಸ್ ಕೂಡ ಎತ್ಕೊಂಡೆ. ಹಾಗೆ ಪೈನಾಪಲ್ ತಿಂದೆ. ಇವತ್ತು ಪೈನಾಪಲ್ ಜೊತೆ ಚಿತ್ರಾನ್ನ ತಿನ್ಕೊಂಡು ಕಾಲೇಜಿಂದ ಮನೆಗೆ ಬಂದೆ. ಮನೆಗೆ ಬರೋಷ್ಟು ಒಂದು ಪಾರ್ಸಲ್ ಬಂದಿತ್ತು. ಅದೇನು ಅಂತ ತೆಗೆದು ನೋಡೋ ತನಕ ಸಮಾಧಾನವಂತೂ ಆಗಲ್ಲ. ಓಕೆ, ಬನ್ನಿ ಹೊಸದಾಗಿ ಮನೆಗೆ ಶಿಫ್ಟ್ ಆಗಿದ್ದೀವಿ. ಅದಕ್ಕೆ ಒಂದೊಂದು ಐಟಮ್ಗಳು ಬೇಕಾಗಿತ್ತು. ಅದು ನೋಡಿ ಆನ್ಲೈನ್ ತರಿಸ್ತಾ ಇದ್ದೀನಿ. ಓಕೆ, ಇವಾಗ ಚಾಕು ಇಕ್ಕೋಕ್ಕೆ ಒಂದು ಸ್ಟ್ಯಾಂಡ್ ಬಂದಿತ್ತು. ಅದನ್ನೆಲ್ಲ ನೀಟಾಗಿ ಅನ್ಬಾಕ್ಸಿಂಗ್ ಮಾಡಿ ಅದಾದಮೇಲೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಅದಕ್ಕೆ ಬೇಗ ರೆಡಿ ಆಯ್ತಾ ಇದ್ದೆ. ರೆಡಿ ಆಗಿ ಆಮೇಲೆ ದೇವಸ್ಥಾನಕ್ಕೆ ಹೊರಡೆ. ಗುರುವಾರ ಇತ್ತು ಅಂತ ಹೇಳಿದ್ರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಫುಲ್ಲು ರಶ್ ಇರ್ತಾರೆ. ಇದು ಎಲ್ಲಿ ದೇವಸ್ಥಾನ ನಿಮಗೆ ಗೊತ್ತಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ನಾನು ಎಷ್ಟು ಚೆನ್ನಾಗಿ ವೀಡಿಯೋ ಮಾಡ್ತಾ ಇದ್ದೀನಿ. ಓಕೆ, ನೀವು ಕೂಡ ಹಂಗೆ ದರ್ಶನ ಮಾಡ್ಕೊಳ್ಳಿ. ಹಾಗೆ ಪ್ರಸಾದ ಕೂಡ ಕೊಟ್ಟು ಪ್ರಸಾದ ತಿನ್ಕೊಂಡು ಹಾಗೆ ಮನೆಗೆ ಬಂದೆ. ಮನೆಗೆ ಬಂದ್ಬಿಟ್ಟು ಜಿಮ್ಗೆ ಹೋಗಿ ರೆಡಿ ಆಗಬೇಕಲ್ಲ, ಜಿಮ್ಗೆ ಹೋಗಿ ರೆಡಿ ಆದೆ. ನೋಡ್ತಾ ಇರ್ಬೋದು, ಜಿಮ್ಗೆ ಹೋಗೋಕ್ಕೆಲ್ಲ ಫುಲ್ಲು ಪರ್ಫೆಕ್ಟಾಗಿ ರೆಡಿಯಾಗಿ ನಾನು ಕೂಡ ನಮ್ಮನ್ನು ಜಿಮ್ಗೆ ಹೊರಟ್ವಿ. ನಾನು ಯಾವಾಗ ಬಿಗಿನಿಂಗ್ ಆಗಿರೋ ಕಾರಣಕ್ಕೋಸ್ಕರ ನಂಗೆ ಅಷ್ಟು ಜಿಮ್ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ. ಹಿಂಗೆ ಮಾಡಬೇಕು, ಫಾರ್ಮ್ ಕರೆಕ್ಟಾಗೈತೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾನು ಅಷ್ಟು ವೀಡಿಯೋ ಮಾಡೋದಕ್ಕೆಲ್ಲ ಹೋಗಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.